ನಮಸ್ಕಾರ. ವಿಷಯ ಇಂದು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಷೇರುಗಳಲ್ಲಿ ಭಾರಿ ಕುಸಿತ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಡೇ ಇತ್ತು ಮಾರುಕಟ್ಟೆಗೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಸು ಮೊದಲು ಒಳ್ಳೆ ರ್ಯಾಲಿ ಕಾಣ್ತು, ಅರೌಂಡ್ 0.7%. ಆಮೇಲೆ ಕ್ಲೋಸ್ ಆಯಿತು ಮಾರ್ಜಿನಲ್ಲಿ ಹೈಯರ್. ಆದರೆ ಹೆಚ್ಚಿನ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಕೆಳಗೆ ಬೀಳಲಿಲ್ಲ. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡಿಸಸ್ ಬಹಳ ಜಾಸ್ತಿ ಬಿತ್ತು. ಮಾರ್ಕೆಟ್ ಪರ್ಫಾರ್ಮೆನ್ಸ್ ಟುಡೇ ನಿಫ್ಟಿ 50 ಮೇಲೆ ಹೋಗಿದ್ದು 0.15% ಇದೆ. ನಿಫ್ಟಿ ಮಿಡ್ ಕ್ಯಾಪ್ 100 -0.67%. ಇಂಟ್ರಾಡೇ ಫಾಲ್ ವಾಸ್ ಮೋರ್ ದೆನ್ 2%. ನಿಫ್ಟಿ ಸ್ಮಾಲ್ ಕ್ಯಾಪ್ 100 -1.26% ಟುಡೇ. ಇಂಟ್ರಾಡೇ ಫಾಲ್ 2% ಇತ್ತು. ಇದು ಮಚ್ ನೀಡೆಡ್ ಮಿನಿ ಕರೆಕ್ಷನ್ ಫಾರ್ ಮಾರ್ಕೆಟ್ಸ್. ಯಾಕಂದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಒಳ್ಳೆಯ ರ್ಯಾಲಿಯನ್ನು, ಫ್ಯಾಂಟಾಸ್ಟಿಕ್ ರ್ಯಾಲಿಯನ್ನು ಕಳೆದ ಒಂದು ವರ್ಷದಲ್ಲಿ ಎವಿಡೆನ್ಸ್ ಮಾಡಿತ್ತು. ಆದರೆ ಇಂಡಿವಿಜುವಲ್ ಸ್ಟಾಕ್ಸ್ ಇನ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಜಾಸ್ತಿ ಬಿತ್ತು. ಮೇನ್ ರೀಸನ್ ಫಾರ್ ದ ಕ್ರ್ಯಾಶ್ ಏನು ಅಂತಂದ್ರೆ, ಮೊದಲನೇದಾಗಿ ಪ್ರಾಫಿಟ್ ಬುಕ್ಕಿಂಗ್. ಕಳೆದ ಒಂದು ವರ್ಷದಲ್ಲಿ 50% ರ್ಯಾಲಿ ಇತ್ತು ಸುಮಾರು ಷೇರುಗಳಲ್ಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ನಲ್ಲಿ. ಮತ್ತೆ ಆ ಷೇರುಗಳು ಓವರ್ ಬಾಟ್ ಝೋನಿಗೆ ಹೋಗಿ ತಲುಪಿದ್ವು. ಮತ್ತೆ ವ್ಯಾಲ್ಯೂಯೇಷನ್ಸ್ ಕೂಡ ಬಹಳ ಜಾಸ್ತಿ ಇತ್ತು. ರೀಸೆಂಟ್ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿದೆ. ಅದರಿಂದ ಇನ್ವೆಸ್ಟರ್ಸು ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಇರಬೇಕು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ನಲ್ಲಿ. ಯಾಕಂದ್ರೆ ಒಂದಷ್ಟು ವೀಕ್ನೆಸ್ ಬರುವಂತ ಲಕ್ಷಣಗಳು ಎಲ್ಲರಿಗೂ ತಿಳಿದ್ರಿಂದ. ಮಿಡ್ ಕ್ಯಾಪ್ ಸ್ಟಾಕ್ಸ್ ಕ್ರ್ಯಾಶ್ ಟುಡೇ. ಮೊದಲನೇದಾಗಿ ವೋಡಾಫೋನ್ ಐಡಿಯಾ -19.5% ಟುಡೇ. 2 ಇಂಡಸ್ ಟವರ್ಸ್ -8.9%. 3 BSE ಲಿಮಿಟೆಡ್ -4.7%. 4 ಟೊರೆಂಟ್ ಪವರ್ -4.7%. 5 ಆಯಿಲ್ ಇಂಡಿಯಾ -3.9%. 6 ಜಿ ಎಂಟರ್ಟೈನ್ಮೆಂಟ್ -3.9%. 7 ಭಾರತ್ ಡೈನಾಮಿಕ್ಸ್ -3.9%. 8 JSW ಇನ್ಫ್ರಾ -3.8%. ಈಗ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಕ್ರ್ಯಾಶ್ ಟುಡೇ. ಮೊದಲನೇದು IIFL ಫೈನಾನ್ಸ್ -6.2% ಟುಡೇ. 2 ರ್ಯಾಡಿಕೋ ಖೈತಾನ್ -6.2%. 3 PNB ಹೌಸಿಂಗ್ ಫೈನಾನ್ಸ್ -5.6%. 4 ಏಂಜಲ್ ಒನ್ -3.5%. 5 ಕ್ಯಾನ್ಫಿನ್ ಹೋಮ್ಸ್ -2.9%. 6 ಕೊಚಿನ್ ಶಿಪ್ ಯಾರ್ಡ್ -2.8%. 7 ಗ್ರಾಫೈಟ್ ಇಂಡಿಯಾ -2.6%. 8 ಕ್ಯಾಮ್ಸ್ -2.2%. ಆದ್ದರಿಂದ ನೀವು ನೋಡಬಹುದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇವತ್ತು ಅಂದಾಜು 3% ವರೆಗೂ ಕೆಳಗೆ ಬಿದ್ದಿತ್ತು. ಇಂಡಿವಿಜುವಲ್ ಸ್ಟಾಕ್ಸ್ 3ರಿಂದ 15% ವರೆಗೂ ಕೆಳಗೆ ಬಿದ್ದಿದೆ. ಇದೇನು 3ರಿಂದ 15% ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ಗಳು ಬಿದ್ದಿದ್ದಾವೆ. ಅದನ್ನ ನಾವು ಒಂದು ವರ್ಷದ ಒಂದು ಪ್ರಾಫಿಟ್ಗೆ ಕಂಪೇರ್ ಮಾಡಿದ್ರೆ ಏನೇನೂ ಇಲ್ಲ ಅಂತ ಹೇಳಬೇಕು. ಯಾಕಂದ್ರೆ ಕಳೆದ ಒಂದು ವರ್ಷದಲ್ಲಿ ಒಂದು ಫ್ಯಾಂಟಾಸ್ಟಿಕ್ ರ್ಯಾಲಿ ಇತ್ತು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನಲ್ಲಿ. ಮತ್ತೆ ಈ ಕರೆಕ್ಷನ್ ಮುಂದಿನ ವಾರಗಳು ಮತ್ತು ತಿಂಗಳುಗಳಲ್ಲಿ ಮತ್ತೆ ಮುಂದಕ್ಕೆ ಹೋಗ್ಬೋದು ಅನ್ನುವಂಥ ಒಂದು ಚಾನ್ಸಸ್ ಇದೆ. ಈಗ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳು ಬೀಳಲಿಕ್ಕೆ ಎರಡನೇ ಕಾರಣ ಶಿಫ್ಟ್ ಟು ಲಾರ್ಜರ್ ಕ್ಯಾಪ್ ಸ್ಟಾಕ್ಸ್. ಸಾಮಾನ್ಯವಾಗಿ ಮಾರುಕಟ್ಟೆ ಏನಾಗುತ್ತೆ ಅಂತಂದ್ರೆ, ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ವ್ಯಾಲ್ಯೂಯೇಷನ್ ಜಾಸ್ತಿ ಆದಾಗ ಮತ್ತು ಬಹಳ ಶಾರ್ಟ್ ಟೈಮ್ನಲ್ಲಿ ಮೇಲಕ್ಕೆ ಹೋದಾಗ ಇನ್ವೆಸ್ಟರ್ಸು ಒಂದು ಕರೆಕ್ಷನ್ ಬರುತ್ತೆ ಅಂತೇಳಿ ಆವಾಗ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ ಷೇರುಗಳನ್ನು ಮಾರಿಕೊಂಡು ಲಾರ್ಜ್ ಕ್ಯಾಪಿಗೆ ಶಿಫ್ಟ್ ಮಾಡ್ತಾರೆ. ಇದು ಬಹಳ ದಿನಗಳಿಂದ ನಡೀತಾ ಇರುವಂತ ಮಾತು. ಎಲ್ಲ ಅನಲಿಸ್ಟ್ಗಳು ಕೂಡ ಹೇಳ್ತಾ ಇದ್ರು. ಈಗ ಫೈನಲಿ ಅದು ಇವತ್ತು ಆಗ್ತಾ ಇದೆ ಅಂತ ಮಾರುಕಟ್ಟೆಯಲ್ಲಿ ಒಂದಷ್ಟು ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇವತ್ತು ಸಾಯಂಕಾಲ 7 ಗಂಟೆ ವಿಡಿಯೋವನ್ನು ನೀವೀಗಾಗಲೇ ವೀಕ್ಷಣೆ ಮಾಡಿದ್ದೀರಿ ಅಂತ ಊಹಿಸ್ಕೊಳ್ತೇನೆ. ಅದರಲ್ಲಿ ನಾವು ಗ್ಲೋಬಲ್ ಮಾರ್ಕೆಟ್ ರೇಟ್ ಕಟ್ ಆದ್ಮೇಲೆ ಅದರ ಬಗ್ಗೆ ರಿಯಾಕ್ಷನ್ ಮತ್ತು ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ ಅಂಕಿ ಅಂಶಗಳನ್ನು ನಿಮಗೆ ಪ್ರೊವೈಡ್ ಮಾಡಿದ್ದೇವೆ. ಅನಲಿಸ್ಟ್ಗಳು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಡಿಫೆನ್ಸು, ರೈಲ್ವೇಸು, ಕ್ಯಾಪಿಟಲ್ ಗೂಡ್ಸ್ ಹೈ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆದ್ದರಿಂದ ಇನ್ವೆಸ್ಟರ್ಸ್ ಒಂದಷ್ಟು ಕಾಶಿಯಸ್ ಆಗಿರಬೇಕು. ಮತ್ತೆ ಅಕಸ್ಮಾತ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನಾದರೂ ಚೆನ್ನಾಗಿಲ್ಲ ಅಂತಂದ್ರೆ ಇನ್ನಷ್ಟು ಕೆಳಗೆ ಹೋಗುವಂತ ಚಾನ್ಸಸ್ ಇದೆ ಈ ಪರ್ಟಿಕ್ಯುಲರ್ ಶೇರ್ಸ್. ನಾವು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರದಲ್ಲಿ ಯಾವಾಗಲೂ ಸತತವಾಗಿ ಹೇಳುವಂತ ಒಂದು ವಿಷಯ ಏನು ಅಂತಂದ್ರೆ, ಆದಷ್ಟು ಲಾರ್ಜ್ ಕ್ಯಾಪ್ನಲ್ಲೇ ನಿಮ್ಮ ಹಣವನ್ನು ಹಾಕಿ. ಪೋರ್ಟ್ಫೋಲಿಯೋದಲ್ಲಿ ಆದಷ್ಟು ಬ್ಲೂ ಚಿಪ್ಸ್ ಇರಲಿ. ಆದರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಾದರೂ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಇದ್ರೆ ಸದ್ಯದ ಮಟ್ಟಿಗೆ ಬಹಳಷ್ಟು ವ್ಯಾಲಿಯನ್ನು ಕಂಡಿದ್ದೀವಿ. ಮತ್ತೆ
ಮುಂದಿನ ದಿನಗಳಲ್ಲಿ ಅದು ಇನ್ನೊಂದಷ್ಟು ಕೆಳಕ್ಕೆ ಹೋಗುವ ಚಾನ್ಸಸ್ ಕೂಡ ಇದೆ. ಯಾರ ಪೋರ್ಟ್ಫೋಲಿಯೋದಲ್ಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಇದಾವೋ ಅವರು ಜಾಸ್ತಿ ವೈಪರೀತ್ಯಗಳು ಮತ್ತು ಒಂದಷ್ಟು ವಾಲಟಾಲಿಟಿನ ನೋಡುವಂತ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾವು ಹೇಳೋದು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ನ ಆದಷ್ಟು ಲಿಮಿಟೆಡ್ ಆಗಿ ಇಟ್ಕೊಳ್ಳಿ. ಮಾರುಕಟ್ಟೆಯಲ್ಲಿ ನಿಫ್ಟಿ ಅಂಕಗಳು ಒಂದಷ್ಟು ಮೇಲಕ್ಕೆ ಹೋದರೂ ಕೂಡ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ನಲ್ಲಿ ಒಂದಷ್ಟು ಕರೆಕ್ಷನ್ ಬಂದಿದೆ. ಇದು ಒಂದು ಹೆಲ್ದಿ ಸೈನ್. ಅಕಸ್ಮಾತ್ ಏನಾದರೂ ಈ ಸಂದರ್ಭದಲ್ಲಿ ಇಷ್ಟು ಮೇಲೆ ಹೋದ ಮೇಲೆ ಕೂಡ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೆಳಗೆ ಬೀಳಲಿಲ್ಲ ಅಂತಂದ್ರೆ ಮುಂದೊಂದು ದಿನ ದೊಡ್ಡ ಮಟ್ಟಿನಲ್ಲಿ ಕ್ರ್ಯಾಶ್ ಆಗುವಂತ ಸಾಧ್ಯತೆಗಳಿದ್ದಾವೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಹೈಯೆಸ್ಟ್ ಕೆಳಗೆ ಬಿದ್ದಂತಹ ಷೇರು ಯಾವುದು ಇವತ್ತು? ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.